ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನ್ಯೂಸ್ ಅವರ್ ಮಾರ್ನಿಂಗ್ ಎಡಿಷನ್ಗೆ ಸ್ವಾಗತ. ನಾನು ಪ್ರತಿಮಾ ಭಟ್. ಬಹಳ ದೊಡ್ಡ ಸುದ್ದಿ. ಪ್ರಜ್ವಲ್ ರೇವಣ್ಣ ಇಷ್ಟು ದಿನಗಳ ಕಾಯ್ತಾ ಇದ್ದಂತಹ ಎಸ್ಐಟಿ ಕಾಯುವಿಕೆಗೆ ಕೊನೆಗೂ ಕೂಡ ಅಂತ್ಯ ಹಾಡಿರುವಂತದ್ದು. ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಸಂಸದನ ಬಂಧನ ಕೊನೆಗೂ ನಿನ್ನೆ ರಾತ್ರಿ ಅಂದ್ರೆ ಬೆಳಗಿನ ಜಾವ ನಡೆದಿರುವಂತದ್ದು. ಈಗ ಸಂಸದ ಪ್ರಜ್ವಲ್ ರೇವಣ್ಣ ಎಸ್ಐಟಿ ವಶದಲ್ಲಿದ್ದಾರೆ. ಏರ್ಪೋರ್ಟ್ ನಲ್ಲೇ ಅರೆಸ್ಟ್ ಮಾಡ್ತಾರೆ ಅಧಿಕಾರಿಗಳು. 34 ದಿನಗಳ ಕಾಯುವಿಕೆ ಅಂತ್ಯ ಆಯಿತು. ಭಾರಿ ಹೈ ಡ್ರಾಮಾ. 34 ದಿನಗಳ ಬಳಿಕ ಎಸ್ಐಟಿ ಬಲೆಗೆ ಪ್ರಜ್ವಲ್ ರೇವಣ್ಣ ಕೊನೆಗೂ ಬಂದಿದ್ದಾರೆ. ಅದರಲ್ಲೂ ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದಲೇ ಪ್ರಜ್ವಲ್ರನ್ನ ಅರೆಸ್ಟ್ ಮಾಡಲಾಯಿತು. ಪ್ರಜ್ವಲ್ ಬರ್ತಾ ಇದ್ದಂತೆ ಎಸ್ಐಟಿ ತಂಡ ಅರೆಸ್ಟ್ ಮಾಡಿದೆ. ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳು ಪ್ರಜ್ವಲ್ನ ಅರೆಸ್ಟ್ ಮಾಡ್ತಾರೆ. ಬಂಧಿಸಿ ಎಸ್ಐಟಿ ಕಚೇರಿಗೆ ಕರೆತಂದಿದ್ದಾರೆ. ರಾತ್ರಿ ಎಸ್ಐಟಿ ಕಚೇರಿಯಲ್ಲೇ ವಾಸ್ತವ್ಯ ಹೂಡಿದ್ರು ಪ್ರಜ್ವಲ್. ಜರ್ಮನಿಯ ಮ್ಯೂನಿಚ್ನಿಂದ ಹೊರಟಂತಹ ಪ್ರಜ್ವಲ್ ನೇರವಾಗಿ ಬೆಂಗಳೂರಿಗೆ ಬಂದಿಳಿತಾ ಇದ್ದಂತೆ ಎಸ್ಐಟಿ ವಶಕ್ಕೆ ಸಿಕ್ಕಿದ್ದಾರೆ. ಮಧ್ಯರಾತ್ರಿ ಬೆಂಗಳೂರಿಗೆ ಲುಫ್ತಾನ್ಸಾ ವಿಮಾನ ಬಂದಿಳಿಯುತ್ತೆ. ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀವಿ ಅರೆಸ್ಟ್ ಆದಂತಹ ಪ್ರಜ್ವಲ್ ರೇವಣ್ಣ ಅವರ ವಿಜುವಲ್ಸ್ ಅನ್ನು. ಮಧ್ಯರಾತ್ರಿ 12:47 ಬೆಂಗಳೂರಿಗೆ ಲುಫ್ತಾನ್ಸಾ ಏರ್ಲೈನ್ಸ್ ಬಂದಿಳಿಯುತ್ತೆ. ಬಂದಿಳಿತಾ ಇದ್ದಂತೆ ಏರ್ಪೋರ್ಟ್ನಲ್ಲೇ ಅಧಿಕಾರಿಗಳು ಪ್ರಜ್ವಲ್ನನ್ನ ವಶಕ್ಕೆ ಪಡಿತಾರೆ. ವಶಕ್ಕೆ ಪಡೆದು ಎಸ್ಐಟಿ ಕಚೇರಿಗೆ ಕರೆದೊಯ್ದ್ರು. ಎಸ್ಐಟಿ ಕಚೇರಿಯಲ್ಲೇ ಇದ್ದಾರೆ ಈಗ ಸಂಸದ ಪ್ರಜ್ವಲ್ ರೇವಣ್ಣ. ಅಶ್ಲೀಲ ವಿಡಿಯೋ ಪ್ರಕರಣದಲ್ಲಿ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಹೋಯಿತು. ಏಪ್ರಿಲ್ 21 ಸಂಜೆ ಹಾಸನದಲ್ಲಿ ಮೊದಲು ಪೆನ್ ಡ್ರೈವ್ ಹಂಚಿಕೆಯಾದದ್ದು. ಏಪ್ರಿಲ್ 26ಕ್ಕೆ ಲೋಕಸಭಾ ಚುನಾವಣೆ ಇತ್ತು. ಅವತ್ತು ವೋಟ್ ಹಾಕ್ತಾರೆ. ವೋಟ್ ಹಾಕಿ ಫ್ಲೈಟ್ ಹತ್ತಿ ವಿದೇಶಕ್ಕೆ ಹಾರದಂತವರು ಬಂದಿಳಿದದ್ದೇ ಇವತ್ತು ಬೆಳಗ್ಗೆ. 34 ದಿನಗಳ ಹೈ ಡ್ರಾಮಾ ಕೊನೆಗೂ ಅಂತ್ಯ ಕಂಡಿದೆ. ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿದ್ದಾರೆ. ಆದರೆ ಮುಂದಿನ ಹಾದಿ ಇರುವಂಥದ್ದು ಆರೋಪದ ಮೇಲೆ ಆರೋಪ, ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಹೋಯಿತು. 3 ಪ್ರಮುಖ ಕೇಸ್ಗಳು ಈಗ ಪ್ರಜ್ವಲ್ ಮೇಲೆ ಇರುವಂಥದ್ದು. ಮುಂದಿನ ಹೆಜ್ಜೆ ಏನಿರುತ್ತೆ ಅದು ಈಗ ಕುತೂಹಲವನ್ನ ಮೂಡಿಸ್ತಾ ಇದೆ. ಅರೆಸ್ಟ್ಗೂ ಮುನ್ನ ಏರ್ಪೋರ್ಟ್ನಲ್ಲಿ ಏನೇನ್ ನಡೀತು, ಜೊತೆಗೆ ಮುಂದೆ ನಡೆಯುವಂತಹ ಪ್ರಕ್ರಿಯೆಗಳೇನು, ಎಲ್ಲದರ ಇಂಚಿಂಚು ಡೀಟೇಲ್ಸ್ ಅನ್ನ ಏಷ್ಯಾನೆಟ್ ಸುವರ್ಣ ನ್ಯೂಸ್ ನೀಡ್ತಲೇ ಬರ್ತಾ ಇದೆ. ಎಸ್ಐಟಿ ಕಚೇರಿಯಲ್ಲೇ ರಾತ್ರಿ ಸಂಸದ ಪ್ರಜ್ವಲ್ ರೇವಣ್ಣ ಕಳೆದಿದ್ದಾರೆ. ಇವತ್ತು ಅಧಿಕಾರಿಗಳು ವಿಚಾರಣೆಯನ್ನು ನಡೆಸ್ತಾರೆ. ತನಿಖೆ ಮತ್ತಷ್ಟು ತೀವ್ರಗೊಳಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಮಹಿಳಾ ಪೊಲೀಸ್ ಸಿಬ್ಬಂದಿಯಿಂದ ಅರೆಸ್ಟ್ ಮಾಡಲಾಯಿತು ಪ್ರಜ್ವಲ್ ರೇವಣ್ಣ ಅವರನ್ನು. ಇವತ್ತು ವಿಚಾರಣೆ ನಡೆಯುತ್ತೆ. ಎಸ್ಐಟಿ ಕಚೇರಿಯಲ್ಲೇ ರಾತ್ರಿ ಕಳೆದಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಇವತ್ತು ಅಧಿಕಾರಿಗಳು ಪ್ರಶ್ನಿಸೋದಕ್ಕೆ ಆರಂಭಿಸ್ತಾರೆ. ಈ ದಿನಕ್ಕಾಗಿ ಎಸ್ಐಟಿ ಕಾಯ್ತಾ ಇತ್ತು. ಯಾರ ಮೇಲೆ ಆರೋಪ ಇತ್ತು ಆ ಆರೋಪಿ ಪತ್ತೆ ಇರಲಿಲ್ಲ. ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇತ್ತು, ಉಳಿದೆಲ್ಲರ ಅರೆಸ್ಟ್ ಆಗ್ತಾ ಇತ್ತು, ವಿಚಾರಣೆಗಳು ನಡೀತಾ ಇತ್ತು. ಆದ್ರೆ ತನಿಖೆ ಹಾದಿ ಮುಂದುವರಿಬೇಕು ಅಂತಂದ್ರೆ ಪ್ರಮುಖ ಆರೋಪಿ ಸಿಗಬೇಕಿತ್ತು ಎಸ್ಐಟಿಗೆ. ಅದಕ್ಕಾಗಿ ಭಾರಿ ಸರ್ಕಸ್ ನಡೆಸ್ತಾ ಇತ್ತು ಎಸ್ಐಟಿ. ಪ್ರಯತ್ನದ ಮೇಲೆ ಪ್ರಯತ್ನಗಳು ನಡೆಸ್ತಾ ಇತ್ತು. ಕೊನೆಗೂ ಪ್ರಜ್ವಲ್ ತಾವೇ ವಿಡಿಯೋ ಮಾಡಿ ಬರ್ತೀನಿ ಅಂತ ಹೇಳಿ ಬಂದಿಳಿದ್ರು. ಬರ್ತಾ ಇದ್ದಂತೆ ವಶಕ್ಕೆ ಪಡೆದು ಈಗ ಎಸ್ಐಟಿ ವಶದಲ್ಲಿದ್ದಾರೆ. ಏರ್ಪೋರ್ಟ್ ನಲ್ಲಿ ಬಂಧನಕ್ಕೂ ಮುನ್ನ ಭಾರಿ ಹೈ ಡ್ರಾಮಾ. ಹಾಗಿದ್ರೆ ಅರೆಸ್ಟ್ಗೂ ಮುನ್ನ ಏರ್ಪೋರ್ಟ್ ನಲ್ಲಿ ಆಗಿದ್ದೇನು, ಇಮಿಗ್ರೇಷನ್ ಪ್ರಕ್ರಿಯೆ ವೇಳೆ ನಡೆದಿದ್ದಾದ್ರೂ ಏನು? ಏರ್ಪೋರ್ಟ್ ನಲ್ಲೇ ಪ್ರಜ್ವಲ್ ವಶಕ್ಕೆ ಪಡೆಯಲಾಯಿತು. ಅಧಿಕಾರಿಗಳು ಏರ್ಪೋರ್ಟ್ ನಲ್ಲೇ ಅವರನ್ನ ಅರೆಸ್ಟ್ ಮಾಡ್ತಾರೆ. ಏಷ್ಯಾನೆಟ್ ಸುವರ್ಣ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಆದಂತಹ ಮಾಹಿತಿ. ಪ್ರಜ್ವಲ್ ಬಂದಿಳಿತಾ ಇದ್ದಂತೆ ಪ್ರಜ್ವಲ್ ಕಂಡು ಅರೆಸ್ಟ್ ಮಾಡೋದಕ್ಕೆ ಎಸ್ಐಟಿ ಮುಂದಾಗುತ್ತೆ. ಆಗ ಪ್ರಜ್ವಲ್ ರೇವಣ್ಣ ಎಸ್ಐಟಿ ಅಧಿಕಾರಿಗಳಿಗೆ ಆವಾಜ್ ಹಾಕ್ತಾರೆ. ಅಧಿಕಾರಿಗಳ ಮೇಲೆ ಎಗರಾಡಿದ್ದಾರೆ ಪ್ರಜ್ವಲ್ ರೇವಣ್ಣ.
ನನ್ನನ್ನು ಮುಟ್ಟಬೇಡಿ ಅಂತ ಆವಾಜ್ ಹಾಕ್ತಾರೆ ಪ್ರಜ್ವಲ್. ನಾನೇ ಬರ್ತೀನಿ, ನೀವು ಮುಟ್ಟಬೇಡಿ ಅಂತ ಪ್ರಜ್ವಲ್ ಅಧಿಕಾರಿಗಳಿಗೆ ಆವಾಜ್ ಹಾಕಿರುವಂತಹ ಘಟನೆ ನಡೀತು. ಇದೆಲ್ಲ ಏರ್ಪೋರ್ಟ್ ಒಳಗೆ ನಡೆದಂತಹ ಘಟನೆ. ಇಮಿಗ್ರೇಷನ್ ಹಸ್ತಾಂತರದ ಬಳಿಕ ಎಸ್ಐಟಿ ಪ್ರಜ್ವಲ್ರನ್ನ ಬಂಧಿಸುತ್ತೆ. ಆದ್ರೆ ಅದಕ್ಕೂ ಮುನ್ನ ನಡೆದಂಥದ್ದು ಈ ಹೈಡ್ರಾಮಾ. ಇಮಿಗ್ರೇಷನ್ ಪ್ರಕ್ರಿಯೆ ವೇಳೆ ನಡೆದಂತಹ ಘಟನೆ. ಪ್ರಜ್ವಲ್ ಬಂದಿಳಿತಾ ಇದ್ದಂತೆ ಅವರನ್ನ ಅರೆಸ್ಟ್ ಮಾಡೋದಕ್ಕೆ ಯಾವಾಗ ಎಸ್ಐಟಿ ಅಧಿಕಾರಿಗಳು ಮುಂದಾಗ್ತಾರೋ ಆಗ ಪ್ರಜ್ವಲ್ ರೇವಣ್ಣ ಅಧಿಕಾರಿಗಳ ಮೇಲೆ ಆವಾಜ್ ಹಾಕ್ತಾರೆ. ನನ್ನನ್ನು ಮುಟ್ಬೇಡಿ, ನಾನೇ ಬರ್ತೀನಿ ಎನ್ನುವ ಆವಾಜ್ ಪ್ರಜ್ವಲ್ ರೇವಣ್ಣರಿಂದ. ನಂತರ ಇಮಿಗ್ರೇಷನ್ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಅದಾದ ಮೇಲೆ ಎಸ್ಐಟಿ ಅರೆಸ್ಟ್ ಮಾಡುತ್ತೆ. ಎಸ್ಐಟಿ ಕಚೇರಿಯಲ್ಲೇ ರಾತ್ರಿ ಕಳೆದಿದ್ದಾರೆ ಪ್ರಜ್ವಲ್ ರೇವಣ್ಣ. ಇವತ್ತು ಪ್ರಜ್ವಲ್ ರೇವಣ್ಣ ಅವರನ್ನ ವಿಚಾರಣೆ ನಡೆಸ್ತಾರೆ ಅಧಿಕಾರಿಗಳು. ತನಿಖೆ ಮತ್ತಷ್ಟು ತೀವ್ರಗೊಳ್ಳುತ್ತೆ. ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೊಬೈಲ್ ಕೂಡ ವಶಕ್ಕೆ ಪಡೆಯಲಾಗಿದೆ. ಎಸ್, ಈ 34 ದಿನಗಳ ಹೈ ಡ್ರಾಮಾ ಈಗ ಅಂತ್ಯ ಆಗಿದೆ ನಿಜ. ಆದ್ರೆ ಮುಂದಿನ ಪ್ರಕ್ರಿಯೆಗಳು ಹೇಗೆ ಸಾಗ್ತಾ ಹೋಗುತ್ತೆ ಈ ಬಗ್ಗೆ ಮಾತನಾಡ್ತಾ ಹೋಗೋಣ. ರಾಜಕೀಯ ವಿಶ್ಲೇಷಕರಾದಂತಹ ಪ್ರಶಾಂತ್ ನಾತು ನಮ್ಮ ಜೊತೆ ಇದ್ದಾರೆ. ಪ್ರಶಾಂತ್, ವೆಲ್ಕಮ್ ಟು ದ ಶೋ. ಹಾಗೆ ನಮ್ಮ ರಿಪೋರ್ಟರ್ಸ್ ಬೇರೆ ಬೇರೆ ಕಡೆಯಿಂದ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮ್ಮ ರಿಪೋರ್ಟರ್ ಮಂಜುನಾಥ್, ರಮೇಶ್ ಮತ್ತು ರವಿಕುಮಾರ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಮೊದಲಿಗೆ ಪ್ರಶಾಂತ್, 34 ದಿನಗಳ ಹೈ ಡ್ರಾಮಾ, ಯಾರ ಮೇಲೆ ಆರೋಪ ಇತ್ತು ಅವ್ರನ್ನೊಂದು ಬಿಟ್ಟು ಉಳಿದೆಲ್ಲರೆಲ್ಲರ ವಿಚಾರಣೆಗಳು ನಡೀತಾ ಇತ್ತು, ಪ್ರಕ್ರಿಯೆಗಳು ನಡೀತಾ ಇತ್ತು. ಆದ್ರೆ ಇದಕ್ಕೊಂದು ಹಾದಿ ಸಿಗ್ತಾ ಇರಲಿಲ್ಲ, ಯಾಕಂದ್ರೆ ಆರೋಪಿ ಪತ್ತೆ ಇರಲಿಲ್ಲ. ಆದ್ರೆ ಇವತ್ತು ಬೆಳಗಿನ ಜಾವ ಅಂದ್ರೆ ನಿನ್ನೆ ರಾತ್ರಿ ನಡೆದಂತಹ ಘಟನೆ ಏನಿದೆ ಇದು ಪ್ರಮುಖವಾದಂತಹ ತಿರುವು ಕೊಡ್ತಾ ಇದೆಯಾ ಈ ಪ್ರಕರಣಕ್ಕೆ? ಪ್ರತಿಮಾ ನೋಡಿ, ಕರ್ನಾಟಕದ ರಾಜಕಾರಣ ಬಿಡಿ, ಕರ್ನಾಟಕದ ಅದರ ರಾಜಕೀಯ ವ್ಯಕ್ತಿಗಳ ಇತಿಹಾಸದಲ್ಲಿ ಒಬ್ಬ ಜನಪ್ರತಿನಿಧಿಯ ಮೇಲೆ ರೇಪ್ ಕೇಸ್ ಆಗಿರ್ತಕ್ಕಂಥ ಅಥವಾ ಈ ರೀತಿಯ ಮಲ್ಟಿಪಲ್ ಸಂಬಂಧಗಳ ಒಂದು ಪ್ರಕರಣ ಮೊದಲ ಬಾರಿಗೆ ಬರ್ತಾ ಇದೆ. ಅದರಲ್ಲೂ ದೇವೇಗೌಡರ ಮೊಮ್ಮಗ ಆದ ಕಾರಣದಿಂದ ಪ್ರಕರಣ ಒಂದು ಸೆನ್ಸೇಷನಲ್ ಹೈ ಪ್ರೊಫೈಲ್ ಪ್ರಕರಣವಾಗಿ ರೂಪುಗೊಂಡಿತು. SIT ರಚನೆ ಆದರೂ ಕೂಡ ಎಲ್ಲರನ್ನ ತನಿಖೆಗೊಳಪಡಿಸಿದರೂ ಕೂಡ ಪ್ರಜ್ವಲ್ ಎಲ್ಲಿ ಅಂತಕ್ಕಂಥ ಪ್ರಶ್ನೆಗೆ ಉತ್ತರ ಇರಲಿಲ್ಲ. ಪ್ರಜ್ವಲ್ ನಿನ್ನೆ ವಾಪಸ್ ಬಂದ ನಂತರ ಅರೆಸ್ಟ್ ಆಗಿದೆ. ಈಗ ನಿಶ್ಚಿತವಾಗಿ ಈ ಪ್ರಕರಣ ಇಲ್ಲಿಂದ ಎಲ್ಲಿ ಹೋಗುತ್ತೆ ಅಂತಕ್ಕಂಥದ್ದು ಬಹಳ ಮುಖ್ಯ ಆಗುತ್ತೆ. ನನಗನ್ಸೋದು ಕರ್ನಾಟಕದ ಒಂದು ಪರಂಪರೆಯ ದೃಷ್ಟಿಯಿಂದ ನೋಡಿದಾಗ ಈ ರೀತಿಯ ಪ್ರಕರಣಗಳು ಇರಲಿಲ್ಲ. ಎಲ್ಲೋ ಒಂದು ಕಡೆ ಎಲ್ಲೋ CD ಬರ್ತಾಯಿತ್ತು, ಏನೋ ಬರ್ತಾಯಿತ್ತು, ಒಂದಿಷ್ಟು ಕಪ್ಪು ಚುಕ್ಕೆ ಇತ್ತು. ಆದರೆ ಇದು ದೇವೇಗೌಡರ ಮೊಮ್ಮಗ ಆದ ಕಾರಣದಿಂದ ಈ ಪ್ರಕರಣಕ್ಕೆ ಒಂದು ಹೈ ಪ್ರೊಫೈಲ್ ಸ್ಟೇಟಸ್ ಬಂದಿದೆ. ಇಡೀ ದೇಶ ಪ್ರಜ್ವಲ್ ರೇವಣ್ಣ ಪ್ರಕರಣದಲ್ಲಿ ತಥ್ಯ ಎಷ್ಟು, ಸತ್ಯ ಎಷ್ಟು, ಎಷ್ಟು ಸಾಕ್ಷ್ಯಗಳು ಸಿಗ್ತವೆ, ಶಿಕ್ಷೆ ಆಗುತ್ತಾ ಅನ್ನುವ ದೃಷ್ಟಿಯಿಂದ ನೋಡಲಾಗ್ತಾ ಇದೆ. ನಿಜ, ಅಂತೆಗಳು ಬೇರೆ. ಆದರೆ ಈ ಪ್ರಕರಣದಲ್ಲಿ ನಿಜಕ್ಕೂ ಅದರ ಗಂಭೀರತೆ ಬಹಳ ದೊಡ್ಡದಿರುವಂಥದ್ದು. ರಿಪೋರ್ಟರ್ ರಮೇಶ್ ಕೂಡ ಇದ್ದಾರೆ. ರಮೇಶ್, ಈಗ ಇರುವಂತಹ ಪ್ರಶ್ನೆ ಅಂತಂದರೆ ಇಷ್ಟು ದಿನಗಳ ಕಾಲ ಇದ್ದದ್ದೇನು? ಪ್ರಜ್ವಲ್ ಯಾವಾಗ ಬರ್ತಾರೆ, ಅವರನ್ನ ಯಾವಾಗ ವಶಕ್ಕೆ ಪಡೆಯಲಾಗುತ್ತೆ ಅಂತ. ಈಗ ವಶಕ್ಕೆ ಪಡೆದಿದ್ದಾಗಿದೆ, ಮುಂದಿನ ಹಾದಿ ಇದ್ರ ಬಗ್ಗೆ ಈಗ ಕುತೂಹಲ ಇರುವಂಥದ್ದು. ಹೇಗೆ ನಡೀತಾ ಹೋಗುತ್ತೆ ಹಾಗಿದ್ರೆ ಪ್ರಕ್ರಿಯೆ? ಪ್ರತಿಮಾ, ಕೇಸು ದಾಖಲಾಗಿ ಸುಮಾರು 1 ತಿಂಗಳಾಯ್ತು. ಅಂದ್ರೆ ಪ್ರಜ್ವಲ್ ದೇಶವನ್ನು ಬಿಟ್ಟು ಹೋಗಿ 34-35ನೇ ದಿನ. ಆದ್ರೆ ಅಂತಿಮವಾಗಿ SIT ವಶಕ್ಕೆ ಪ್ರಜ್ವಲ್ ಸಿಕ್ಕಿರುವಂತಹದ್ದು. ಅಂದ್ರೆ ಯಾವಾಗ ವಿದೇಶಕ್ಕೆ ಪರಾರಿ ಆಗ್ತಾರೆ, ಪರಾರಿ ಆದ ನಂತರ ಹೇಗೆ ಪ್ರಜ್ವಲ್ನನ್ನ ವಾಪಸ್ ಕರ್ಕೊಂಡು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ಕಾನೂನಾತ್ಮಕವಾಗಿ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬಹುದು. ಲುಕ್ಔಟ್ ನೋಟಿಸ್ ಜಾರಿ ಮಾಡುವಂತದ್ದಾಗ್ಲಿ, ಬ್ಲೂ ಕಾರ್ನರ್ ನೋಟಿಸ್ ಜಾರಿ ಮಾಡುವಂತದ್ದಾಗ್ಲಿ, ಜೊತೆಗೆ ಪಾಸ್ಪೋರ್ಟ್ ರದ್ದತಿ, ರೆಡ್ ಕಾರ್ನರ್ ನೋಟಿಸ್ ಅನ್ನ ಹೊರಡಿಸಲಿಕ್ಕೆ ಒಂದಷ್ಟು ತಯಾರಿಗಳನ್ನು ನಡೀತಾ ಇತ್ತು. ಆದ್ರೆ ಈ ಮಧ್ಯೆ ಎಲ್ಲೊಂದ್ ಕಡೆ ದೇವೇಗೌಡರ ಕುಟುಂಬಕ್ಕೆ ಮತ್ತೆ JDS ಪಕ್ಷಕ್ಕೆ ಒಂದು ದೊಡ್ಡ ಮಟ್ಟದ ಅವಮಾನ ಆಗ್ತು. ಮತ್ತೆ ಇನ್ನೇ ಅದನ್ನ ಮುಜುಗರವನ್ನ ತಪ್ಪಿಸ್ಕೊಳ್ಳಿಕ್ಕೋಸ್ಕರ ಎಲ್ಲೊಂದ್ ಕಡೆ ದೇವೇಗೌಡ್ರೆ ಒಂದು ಬಹಿರಂಗವಾಗಿ ಎಚ್ಚರಿಕೆ ಕೊಡೋ ಮೂಲಕ ತಾನು ವಾಪಸ್ ಬಂದು ತನಿಖೆಗೆ ಸಹಕರಿಸಬೇಕು ಅಂತ ಎಚ್ಚರಿಕೆಯನ್ನ ಕೊಟ್ಟರು. ಆ ಎಚ್ಚರಿಕೆ ಕೊಟ್ಟ ನಂತರ ಪ್ರಜ್ವಲ್ ಎಲ್ಲೊಂದ್ ಕಡೆ ವಾಪಸ್ ಬರುವಂತ ನಿರ್ಧಾರವನ್ನ ಮಾಡಿದ್ರು. ಕಳೆದ 3-4 ದಿನಗಳಿಂದ ಒಂದು ವಿಡಿಯೋವನ್ನ ಬಿಡುಗಡೆ ಮಾಡಿ ವಾಪಸ್ ಬರ್ತೇನೆ 31ರ ಬೆಳಿಗ್ಗೆ 10 ಗಂಟೆ ನಾನು ವಿಚಾರಣೆಗೆ
ಹಾಜರಾಗ್ತೀನಿ ಅನ್ನುವಂಥದ್ದನ್ನ ಹೇಳಿಕೆ ಕೊಟ್ಟಿದ್ರು. ಆದ್ರೆ ಹಾಗೆ ಈ ಒಂದು ಗಂಭೀರವಂತ ಪ್ರಕರಣಗಳು ದಾಖಲಾದ ಸಂದರ್ಭದಲ್ಲಿ ಲುಕೌಟ್ ನೋಟಿಸ್ ಜಾರಿಯಾದ ನಂತರ ತಾನಾಗಿಯೇ ಬಂದು ಶರಣಾಗ್ಲಿಕ್ಕೆ ಅವಕಾಶಗಳಿರಲಿಲ್ಲ. ಯಾವಾಗ ಏರ್ಪೋರ್ಟ್ಗೆ ಪ್ರಜ್ವಲ್ ರೇವಣ್ಣ ಬಂದು ಅನ್ನುವಂತಹದ್ದು ಒಂದು ಸ್ಪಷ್ಟ ಮಾಹಿತಿ ಸಿಕ್ತು, ಅಲ್ಲಿಯೇ ಏರ್ಪೋರ್ಟ್ಗೆ ಹೋಗಿ ನಿನ್ನೆ ರಾತ್ರಿ SIT ಅಧಿಕಾರಿಗಳು ಅರೆಸ್ಟ್ ಮಾಡಿದ್ದಾರೆ. ಯಾಕೆಂದ್ರೆ ಆತನ ವಿರುದ್ಧ ಬ್ಲೂ ಕಾರ್ನರ್ ನೋಟಿಸ್ ಇತ್ತು, ಲುಕೌಟ್ ನೋಟಿಸ್ ಇತ್ತು. ಬ್ಲೂ ಕಾರ್ನರ್ ನೋಟಿಸ್ ಇದ್ದ ಕಾರಣಕ್ಕಾಗಿ ಜರ್ಮನಿಯಿಂದ ಹೊರಟ ತಕ್ಷಣವೇ SIT ಅಧಿಕಾರಿಗಳಿಗೆ ಇಂಥ ಒಂದು ಫ್ಲೈಟ್ಗೆ ಹೊರಟಿದ್ದಾರೆ, ಬೆಂಗಳೂರಿಗೆ ಇಂಥದ್ದೇ ಸಮಯಕ್ಕೆ ಬರುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಮಾಹಿತಿಗಳು ಸಿಕ್ಕಿತ್ತು. ಆ ಒಂದು ಸಮಯಕ್ಕೆ ಇಲ್ಲಿ ಕಾದು ಕುಳಿತಂತ SIT ಅಧಿಕಾರಿಗಳು ಅರೆಸ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಅರೆಸ್ಟ್ ಮಾಡ್ಕೊಂಡು ಬಂದ ನಂತರ ಒಂದು ಏನು ಅವ್ರನ್ನ ವಿಚಾರಣೆಗೆ ಒಳಪಡಿಸಬೇಕು, ಯಾವೆಲ್ಲ ಆರೋಪಗಳಿದೆ ಆರೋಪಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿರುವಂತದ್ದು, ಆ ಒಂದು ಪ್ರಾಥಮಿಕ ಮಾಹಿತಿ ಕಲೆ ಹಾಕುವಂತ ಕೆಲಸಗಳು ಆಗ್ತಾ ಇದೆ. ಆದ್ರೆ ಅರೆಸ್ಟ್ ಮಾಡಿದ 24 ಗಂಟೆ ಒಳಗಾಗಿ ಅವ್ರನ್ನ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸಬೇಕು. ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸೋದಕ್ಕಿಂತ ಮೊದಲು ಮೆಡಿಕಲ್ ಚೆಕಪ್ ಮಾಡಿಸಬೇಕು. ಆ ಎಲ್ಲ ಪ್ರಕ್ರಿಯೆಗಳು ಇವತ್ತು ನಡೆಯುತ್ತೆ. ಸೊ ಸದ್ಯಕ್ಕೆ ಕೇಳಿ ಬಂದ ಆರೋಪಗಳು ಸಣ್ಣ ಪುಟ್ಟ ಆರೋಪಗಳಲ್ಲ, ಗಂಭೀರವಾದ ಆರೋಪ. ಒಬ್ಬ ಜನಪ್ರತಿನಿಧಿಯಾಗಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ತನ್ನ ಕೈ ಕೆಳಗಿದ್ದಂತ, ತನ್ನ ಜೊತೆ ತನ್ನ ಮನೆಯಲ್ಲಿ ಕೆಲಸ ಮಾಡ್ತಿದ್ದಂತ ಕೂಡ ನಮ್ಮ ಜೊತೆಗಿದ್ದಾರೆ. ರವಿ, ಏನೆಲ್ಲ ತನಿಖೆ ಅಂದ್ರೆ ಈಗ ನಿನ್ನೆ ಬಂಧನ ಆದ ನಂತರ ಇವತ್ತೇನೇನು ಪ್ರೊಸೆಸ್ ನಡೆಯುತ್ತೆ? ಖಂಡಿತವಾಗಿ ಪ್ರಶಾಂತ್, ಮೊದಲನೇದಾಗಿ ಅವರನ್ನು ಈಗ ಆಲ್ರೆಡಿ ಮಧ್ಯರಾತ್ರಿ 12 ಗಂಟೆ 7 ನಿಮಿಷಕ್ಕೆ ಬಂಧನ ಕೂಡ ಮಾಡಿರುವಂಥದ್ದು. SIT ಕಚೇರಿಗೆ 2 ಗಂಟೆ 5 ನಿಮಿಷಕ್ಕೆ ಕರ್ಕೊಂಡ್ಬರ್ತಾರೆ. SIT ಕಚೇರಿಯಲ್ಲೇ ಈಗ ಪ್ರಜ್ವಲ್ ರೇವಣ್ಣ ಕಳೆದ ರಾತ್ರಿಯಿಂದ ಕೂಡ ವಾಸ್ತವ್ಯ ಮಾಡಿರುವಂಥದ್ದು. ಮೊದಲನೇದಾಗಿ ಅವರನ್ನು ಮೆಡಿಕಲ್ ಟೆಸ್ಟ್ ಕೂಡ ಮಾಡ್ತಾ ಇದ್ದಾರೆ. ಈಗ ಆಲ್ರೆಡಿ ಡಾಕ್ಟರ್ ಶಿವಕುಮಾರ್ ಅನ್ನುವಂತಹ ಒಬ್ಬ ಡಾಕ್ಟರ್ ಜೊತೆ ಕೂಡ SIT ಅಧಿಕಾರಿಗಳು ಸಂಪರ್ಕ ಮಾಡಿದ್ದಾರೆ. 10:15 ಸಂದರ್ಭದಲ್ಲಿ ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬರ್ತೀವಿ ಅನ್ನುವಂತಹ ಒಂದು ಮಾಹಿತಿಯನ್ನು ಕೊಡೋದು. ಮೊದಲನೇದಾಗಿ ಅವರನ್ನು ಬೋರಿಂಗ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾರೆ, ಮೆಡಿಕಲ್ ಚೆಕಪ್ ಮಾಡಿಸ್ತಾರೆ. BP ಎಷ್ಟಿದೆ ಅಥವಾ ಬ್ಲಡ್ ಎಷ್ಟಿದೆ ಮತ್ತು ವೇರಿಯೇಷನ್ಸ್ ಏನಿದೆ ಅನ್ನೋದನ್ನು ಮೊದಲದಾಗಿ ದಾಖಲು ಮಾಡ್ತಾರೆ. ಆ ನಂತರ ಅವರನ್ನು ಓಪನ್ ಕೋರ್ಟ್ಗೆ ಹೋಗಿ ಕರ್ಕೊಂಡೋಗಿ ಅಲ್ಲಿ ಪ್ರೊಡ್ಯೂಸ್ ಕೂಡ ಮಾಡ್ತಾರೆ. ಜೊತೆಗೆ ಈ ಆರೋಪಿ ಮೇಲೆ ಯಾವ್ಯಾವ FIRಗಳಿದಾವೆ ಆ FIRಗಳ ಸಂಬಂಧಪಟ್ಟಂತೆ ಒಂದು FIRನಲ್ಲಿ ಪ್ರಜ್ವಲ್ ರೇವಣ್ಣನ ಒಂದಷ್ಟು ದಿವಸ 10 ದಿವಸಗಳ ಕಾಲ ಕಸ್ಟಡಿಗೆ ಕೇಳುವಂತಹ ಸಾಧ್ಯತೆ ಇದೆ. ನ್ಯಾಯಾಧೀಶರು ಒಂದು 8 ದಿವಸ ಅಥವಾ 6 ದಿವಸ ಕಸ್ಟಡಿಗೆ ಕೊಡುವಂತಹ ಸಾಧ್ಯತೆ. ಆ ಬಳಿಕ ಕರ್ಕೊಂಡು ವಾಪಸ್ಸು SIT ಕಚೇರಿಗೆ ಬರ್ತಾರೆ. ಅಲ್ಲಿಂದ ನಿಜವಾದಂತಹ ತನಿಖೆ ಆರಂಭವಾಗುತ್ತೆ. ಕಳೆದ 34 ದಿವಸಗಳಿಂದ ಏನು SIT ಅಧಿಕಾರಿಗಳು ಕಾಯ್ತಾ ಇದ್ರು ಪ್ರಜ್ವಲ್ ರೇವಣ್ಣ ಅಂತಿಮವಾಗಿ ಬಂದಿದ್ದಾರೆ. ಈಗ ಆಲ್ರೆಡಿ ಅರೆಸ್ಟ್ ಕೂಡ ಮಾಡಿರುವಂಥದ್ದು. ಸೊ ಈಗ ಪ್ರೈಮರಿ ಎವಿಡೆನ್ಸ್ ಏನಿದೆ ಮತ್ತು ಸ್ಥಳಗಳ ಮಹಜರಿದೆ ಅದೆಲ್ಲವೂ ಕೂಡ ನಡೆಯುತ್ತೆ. ಇದರಲ್ಲಿ ಈ ಪ್ರಕರಣದಲ್ಲಿ ಪ್ರಮುಖವಾಗಿ ಮದರ್ ಡಿವೈಸ್ ಅಂದರೆ ವಿಡಿಯೋನ ಶೂಟ್ ಒಂದಷ್ಟು ವಿಡಿಯೋಗಳು ಏನು ವೈರಲ್ ಆಗಿದೆ ಅದು ಯಾವ ಮೊಬೈಲಿಂದ ಶೂಟ್ ಮಾಡಲಾಗಿದೆ ಅನ್ನೋದನ್ನು ಈಗ ಆಲ್ರೆಡಿ SIT ಅಧಿಕಾರಿಗಳು ಖಚಿತ ಮಾಡ್ಕೊಂಡಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಅವರು ಬಳಸ್ತಿದ್ದಂತಹ ಸ್ಯಾಮ್ಸಂಗ್ ಫೋನ್ನ ಒಂದು ಎಡಿಷನ್ನಿಂದ ಆ ವಿಡಿಯೋಗಳು ಈಗ ಆಲ್ರೆಡಿ ಶೂಟ್ ಆಗಿದ್ದೇವೆ ಅನ್ನುವಂತಹ ಪ್ರೈಮರಿ ಇನ್ಫಾರ್ಮೇಶನ್ ಡಿಸ್ಟ್ರಾಯ್ ಆಗಿದೆ. ಅದು ಆ ಫೋನ್ ಉಂಟಾ ಅಥವಾ ಅದನ್ನು ಈಗ 33 ದಿನಗಳ ಕಾಲ ವಿದೇಶದಲ್ಲಿದ್ದು ಅದು ಉಂಟಾ, ಅದೇ ಫೋನ್ ಉಂಟಾ ಅಥವಾ ಡಿಸ್ಟ್ರಾಯ್ ಆಗಿದೆ? ನಾನು ಆ ಸದ್ಯದ ಮಾಹಿತಿ ಪ್ರಕಾರ ಆ ಫೋನನ್ನು ಪ್ರಜ್ವಲ್ ರೇವಣ್ಣ ಬಳಸ್ತಾ ಇಲ್ಲ ಅನ್ನುವಂತಹ ಮಾಹಿತಿ ಕೂಡ ಬರ್ತಾ ಇದೆ. ಯಾಕಂದರೆ ಏನು ಆ ವಿಡಿಯೋಗಳು ಶೂಟ್ ಆಗಿದೆ ಅದು ಯಾವ ಮೊಬೈಲಿಂದ ಶೂಟ್ ಆಗಿದೆ ಅನ್ನುವಂತಹ ಮಾಹಿತಿಯನ್ನು ಈಗ ಆಲ್ರೆಡಿ SIT ಅಧಿಕಾರಿಗಳು ಕಲೆ ಹಾಕಿರುವಂಥದ್ದು. ಪ್ರಜ್ವಲ್ ರೇವಣ್ಣ ಈ ಹಿಂದೆ ಕಳೆದ 3 ವರ್ಷಗಳಿಂದ ನಿರಂತರವಾಗಿ ಬಳಸ್ತಾ ಇದ್ದಂತಹ ಸ್ಯಾಮ್ಸಂಗ್ನ ಒಂದು ಡಿವೈಸ್ ನೇಮ್ ಇದೆ. ಆ ಒಂದು ಡಿವೈಸ್ ಆ ಒಂದು ಮೊಬೈಲ್ನಲ್ಲೇ ಈ ವಿಡಿಯೋಗಳನ್ನು ಶೂಟ್ ಮಾಡಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ SIT ಅಧಿಕಾರಿಗಳಿಗೆ ಬಂದಂಥದ್ದು. ಈಗ ಆಲ್ರೆಡಿ ಸಂಬಂಧಪಟ್ಟಂತೆ ನಿನ್ನೆ ರಾತ್ರಿನೇ ಅಂದರೆ ಏರ್ಪೋರ್ಟಿಂದ SIT ಕಚೇರಿಗೆ ಕರೆತರುವಂತಹ ಸಂದರ್ಭದಲ್ಲೇ ಒಂದು ಸಣ್ಣ ಪ್ರಶ್ನೆ ಕೂಡ ಆಗಿರುವಂಥದ್ದು. ನಿಮ್ಮ ಮೂಲ ಮೊಬೈಲ್ ಎಲ್ಲಿದೆ ಅಂತ ಕೇಳ್ತಾರೆ. ಅದೆಲ್ಲ ನಾನು ಬೆಳಗ್ಗೆ ಉತ್ತರ ಕೊಡ್ತೀನಿ ಅನ್ನುವಂತಹ ಮಾತನ್ನು ಕೂಡ ಈಗ ಹೇಳಿರುವಂಥದ್ದು. ಪ್ರಜ್ವಲ್ ರೇವಣ್ಣರು ಗೊತ್ತು, ಯಾಕಂದರೆ ಈ ಒಂದು ಪ್ರಕರಣದಲ್ಲಿ ಪ್ರೈಮ್ ಎವಿಡೆನ್ಸ್ ಏನಿದೆ ಅದು ಮದರ್ ಡಿವೈಸ್. ಆ ಮದರ್ ಡಿವೈಸ್ನ ವಶಪಡಿಸ್ಕೊಂಡ್ರೆ ಮಾತ್ರ ಈ ಕೇಸ್ ಸ್ಟ್ರಾಂಗ್ ಆಗುತ್ತೆ. ಸೊ ಆ ಮದರ್ ಡಿವೈಸನ್ನು ವಶಪಡಿಸಬೇಕಾಗುತ್ತೆ, FSLಗೂ ಕೂಡ ಬಟ್ ರವಿ, ಈಗ ಒಮ್ಮೆ ಆ ಮೊಬೈಲ್ ಸಿಗ್ಲಿಲ್ಲ ಅಥವಾ ಆ ಮೊಬೈಲ್ ನಲ್ಲಿರುವಂತಹ ಎಲ್ಲವನ್ನೂ ಕೂಡ ಅಳಿಸಲಾಗಿದೆ, ಸಾಕ್ಷಿ ನಾಶ ಮಾಡಲಾಗಿದೆ, ಇಂತಹದೊಂದು ಗುಮಾನಿ ಬಂದಲ್ಲಿ ಮತ್ತೂ ಒಂದು ಕೇಸ್ ಈಗ ಪ್ರಜ್ವಲ್ ಮೇಲೆ ಬೀಳುವಂತ ಚಾನ್ಸಸ್ ಇರುತ್ತೆ. ಖಂಡಿತವಾಗಿ ಪ್ರತಿಮೆ, ಯಾಕಂದ್ರೆ ಮೊದಲು ಈ ಮದರ್ ಡಿವೈಸನ್ನು ಇವರು ವಶಪಡಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಆತನನ್ನು ಪ್ರಶ್ನೆ ಕೂಡ ಮಾಡ್ತಾರೆ. ಒಂದು ವೇಳೆ ಆ ಮದರ್ ಡಿವೈಸನ್ನು ಪ್ರಜ್ವಲ್ ರೇವಣ್ಣ ನಾಶ ಮಾಡಿದಂತಹ ಸಂದರ್ಭದಲ್ಲಿ IPC 201 ಸಾಕ್ಷಿ ನಾಶ ಅಡಿ ಕೂಡ ಒಂದು ಹೊಸ ಸೆಕ್ಷನ್ ಕೂಡ ದಾಖಲಾಗುವಂಥದ್ದು ಸರ್. ಸೊ ಈಗ ಆಲ್ರೆಡಿ ITE ಆ್ಯಕ್ಟ್ 66E ಅಂದರೆ ಮೊಬೈಲ್ ವಿಡಿಯೋ ಚಿತ್ರೀಕರಣ ಆಗಿರುವಂಥ ಅಂದರೆ ಮಹಿಳೆಯರಿಗೆ ಅವಮಾನಕರವಾದಂತಹ ಚಿತ್ರೀಕರಣ ಆಗಿರುವಂತಹ ಹಿನ್ನೆಲೆಯಲ್ಲಿ ITE ಆ್ಯಕ್ಟ್ 66E ಕೂಡ ಆ್ಯಡ್ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದಕ್ಕೆ ಪೂರಕವಾದಂತಹ
ಸಾಕ್ಷಿಗಳನ್ನು ಕಲೆ ಹಾಕಬೇಕಾಗತ್ತೆ. ಆ ಮದರ್ ಡಿವೈಸ್ ಮೊಬೈಲ್ ಪ್ರಮುಖವಾಗುತ್ತೆ ಈ ಪ್ರಕರಣಕ್ಕೆ. ಈ ಪ್ರಕರಣ ಸ್ಥಳ ಮಹಜರು ಇರ್ಬೋದು, ಮೆಡಿಕಲ್ ಟೆಸ್ಟ್ ಇರ್ಬೋದು, ಯಾವುದೇ ಇದ್ರೂ ಕೂಡ ಪ್ರಮುಖವಾಗಿ ಆ ಮದರ್ ಡಿವೈಸ್ ಈ ಒಂದು ಪ್ರಕರಣಕ್ಕೆ ತುಂಬ ಮುಖ್ಯ ಆಗುತ್ತೆ. ಸೊ ಹೀಗಾಗಿ ಅದನ್ನು ವಶಪಡಿಸಿಕೊಳ್ಳುವಂತಹ ಪ್ರಯತ್ನ ಕೂಡ ಮಾಡ್ತಾರೆ. ಆದರೆ SIT ಅಧಿಕಾರಿಗಳ ಮತ್ತೊಂದು ತಂಡದಿಂದ ಏಷ್ಯಾನೆಟ್ ಸುವರ್ಣ ನ್ಯೂಸ್ಗೆ ಒಂದಷ್ಟು ಮಾಹಿತಿ ಕೂಡ ಬರ್ತಾ ಇದೆ. ಆ ಮದರ್ ಡಿವೈಸ್ ಅನ್ನ ಈಗ ಆಲ್ರೆಡಿ ಸ್ಮ್ಯಾಶ್ ಮಾಡಲಾಗಿದೆ, ನಾಶಪಡಿಸಲಾಗಿದೆ ಅನ್ನುವಂತಹ ಮಾಹಿತಿ, ಪ್ರೈಮರಿ ಇನ್ಫಾರ್ಮೇಶನ್ ಕೂಡ SIT ಅಧಿಕಾರಿಗಳು ನಮಗೆ ಹೇಳ್ತಿರುವಂಥದ್ದು. ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರಿಂದ IME ನಂಬರ್ ಇರ್ಬೋದು, ಇದೆಲ್ಲವನ್ನು ಕೂಡ ಟ್ರೇಸ್ ಮಾಡಿಕೊಂಡು ಆ ಮದರ್ ಡಿವೈಸ್ ಎಲ್ಲಿದೆ ಅನ್ನುವಂತಹ ಮೂಲಕ್ಕೂ ಕೂಡ ಅಧಿಕಾರಿಗಳು ಹೋಗ್ತಾರೆ. ಈ ಸಂದರ್ಭದಲ್ಲಿ ಪ್ರಜ್ವಲ್ ರೇವಣ್ಣ ಆ ಮೊಬೈಲ್ ಅನ್ನ SIT ಅಧಿಕಾರಿಗಳ ಮುಂದೆ ಹಾಜರುಪಡಿಸದೆ ಹೋದ್ರೆ IPC ಸೆಕ್ಷನ್ 201 ಆಡ್ ಮಾಡಲಾಗುತ್ತೆ. ಇದು ಕೂಡ 5 ವರ್ಷಗಳ ಕಾಲ ಕಠಿಣ ಶಿಕ್ಷೆ ಇರುತ್ತೆ. ಸೊ ಹೀಗಾಗಿ ಮತ್ತೊಂದು ಸೆಕ್ಷನ್ ಏನಾದರೂ ಆಡ್ ಆಗುತ್ತಾ ಪ್ರಜ್ವಲ್ ರೇವಣ್ಣ ಅವರ ವಿರುದ್ಧ ಅಂತ ಕೂಡ ನಾವು ನೋಡಬೇಕಾಗುತ್ತೆ. ಈಗ ಆಲ್ರೆಡಿ ಮೆಡಿಕಲ್ಗೂ ಕೂಡ ಈಗಾಗಿ ಬೋರಿಂಗ್ ಹಾಸ್ಪಿಟಲ್ ಹತ್ರ ಅಧಿಕಾರಿಗಳು ನಿರಂತರವಾಗಿ ಸಂಪರ್ಕ ಮಾಡ್ತಿರುವಂಥದ್ದು. 10ವರೆಗೆ ಆತನನ್ನ ಮೆಡಿಕಲ್ ಟೆಸ್ಟ್ ಕೂಡ ಮಾಡೋದಕ್ಕೆ ಕರ್ಕೊಂಡು ಹೋಗ್ತಾರೆ. ಪ್ರತಿಮಾ, ಎಸ್ ರವಿ, ಹಾಗೆ ಸಂಪರ್ಕದಲ್ಲಿರಿ. ರಮೇಶ್, ತಾವು ಕೂಡ ಸಂಪರ್ಕದಲ್ಲಿರಿ. ಪ್ರಶಾಂತಿ ಬಗ್ಗೆ ಮಾತನಾಡ್ತಾ ಹೋಗೋಣ. ಯಾಕಂದ್ರೆ ಇಲ್ಲಿ ಈಗ 2 ಆಯಾಮಗಳು. ಒಂದು, ಪ್ರಜ್ವಲ್ ಒಪ್ಕೊಂಡ್ರೆ ಏನು, ಇನ್ನೊಂದು ಪ್ರಜ್ವಲ್ ಇದೆಲ್ಲವನ್ನ ತಳ್ಳಿ ಹಾಕಿದ್ರೆ ಏನು, ಯಾವ ರೀತಿ ನಡ್ಕೊಂಡು ಹೋಗುತ್ತೆ ಅಂತ ಅನ್ನೋದು. ಜೊತೆಗೆ ಪ್ರಜ್ವಲ್ ಅಲ್ಲಿ ಏರ್ಪೋರ್ಟ್ನಲ್ಲಿ ನಡ್ಕೊಂಡಂತಹ ರೀತಿ ಏನಿದೆ ಅಲ್ಲೂ ಕೂಡ ದರ್ಪ ತೋರ್ತಾರೆ. ಇದು ಬಹಳ ದೊಡ್ಡ ಆಕ್ರೋಶವನ್ನ ಕಾರಣ ಆಗಿತ್ತು. ಯಾಕಂದ್ರೆ ಆರಂಭದಿಂದಲೂ ಕೂಡ ಪ್ರಜ್ವಲ್ ಅಧಿಕಾರದ ದುರ್ಬಳಕೆಯನ್ನ ಬಳಸ್ಕೊಂಡೇ ಈ ಎಲ್ಲರ ಮೇಲೆ, ಸಂತ್ರಸ್ತರ ಮೇಲೆ ಇಂಥದ್ದೊಂದು ಪ್ರಕರಣ ಆಗೋದಕ್ಕೆ ಕಾರಣ ಆಯಿತು, ಇಂಥದ್ದು ದೌರ್ಜನ್ಯ ನಡೀತು ಅನ್ನುವಂತಹ ಆರೋಪ ಏನು ಕೇಳಿ ಬರ್ತಾ ಇತ್ತು. ಅದಕ್ಕೆ ಪೂರಕವಾಗಿ ಈ ರೀತಿಯಾದಂತಹ ನಡೆ ಏನಿದೆ, ಇದು ಯಾವ ರೀತಿಯಲ್ಲಿ ಅವರಿಗೆ ಮುಳುವಾಗಬಹುದು? ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.